ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ದಿವ್ಯ ಕ್ಷೇತ್ರ. ಇದಕ್ಕ ಸೌಂಡ್ ಇಟ್ಬಿಡ್ರಿ. ಅದಕ್ಕೊಂದು ಏನ್ರಿ ಇದಕ್ಕೊಂದು ಬಂದ್ ಕೆಡವ್ರಿ. ಹಲೋ. ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ. ಹೌದಪ್ಪ ಹೌದು. ಪುಣ್ಯ ಕ್ಷೇತ್ರ ಯಾದಗುಡ ಗ್ರಾಮದೊಳಗ ಏನ್ ಮಾಡ್ಯಾರಿವ? ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ, ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಯಾರು ನೆನದಾರಿಪ್ಪ? ಈ ಯಾದಗುಡ ಗ್ರಾಮವನ್ನ ಧರ್ಮ ಕ್ಷೇತ್ರವನ್ನಾಗಿ ಮಾಡುವ ಸಲುವಾಗಿ ಹೌದಪ್ಪ ಹೌದು. ಎಲ್ಲಾ ಮಕ್ಕಳನ್ನ ಉಡಿಗೊಳಗ್ ಹಾಕೊಂಡು ಅಕ್ಕವ್ರ ಇದೊಂದು ಮಾತು ಹೇಳ್ತಾನೆ ನಿಮಗ. ಈ ಮೈಕ್ ಸೌಂಡ್ ಕೆಟ್ಟ ಅಲ್ಲಿ ಹಿಂದೊಂದು ಸೌಂಡ್ ಬರತ್ತದ್ರಿ, ಬಾಳ ಕೇಳಿಸತ್ತದ. ಅದು ಬರೇ ಟಾಪ್ ಟಾಪ್ ಮಾಡತ್ತದ್ರಿ. ನೀ ಆ ಕಡೆ ನೋಡ್ಬೇಡ, ಅದು ಮುಂಜಾನೆ ಐತಿ. ಮುಂಜಾನೆ ಪುಣ್ಯ ಕ್ಷೇತ್ರ ಯಾದಗುಡ ಗ್ರಾಮವನ್ನ ಉದ್ಧಾರ ಮಾಡುವ ಸಲುವಾಗಿ ಸಂಪೂರ್ಣ ಜಾಗದೊಳಗ ಇಂಪಾಗಿ ನೆಲೆಸಿರುವಂತ ನನ್ನಪ್ಪ, ಯಾರಿಪ್ಪ ನನ್ನಪ್ಪ? ಲಿಂಗ ಬೀರಣ್ಣ ದೇವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಪೂಜಾರಿ ಬಂಧುಗಳ ಹಬ್ಬದ, ಬೀರ ದೇವರ ಹಬ್ಬದ ಪ್ರಯುಕ್ತವಾಗಿ 2 ಮ್ಯಾಗ ಅಂತಂದಿಲ್ಲಿ ಕುಡಿಸಲ್ಲ. ಅವು ಯಾವ್ಯಾವ ಅಂತೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದ ಮಾತದ. ಇವತ್ತ 2 ಮಕ್ಕಳ ಹಾಡಿಗೆ ಕೇಳಾಕ ನೀವೆಲ್ಲಾರು ಬಹಳ ಚಂದ ಕೂಡಿರಿ. ಎಲ್ಲಾ ನನ್ನ ತಂದೆ ಬಳಗದವ್ರು ಕೂಡ್ಯಾರ. ಬಸವಣ್ಣ ಏನ್ ನಮ್ಮ ಅನ್ನದ ಬಳಗದವ್ರ ಹಾಡಿಗೆ ಕೇಳಾಕ ಬಂದಿರಲ್ಲ, ನಿಮಗೂ 1 ಸಲ ನಮಸ್ಕಾರ. ಯಾಕಂದ್ರೆ ಇದು ಕಂಪ್ಯೂಟರ್ ಯುಗ. ಎಲ್ಲಾರು ಮೊಬೈಲ್ ಅನ್ನ ಬಿಟ್ಟು ಡೊಳ್ಳಿನ ಪದ ಕೇಳಾಕ ಬಂದಿರಿ ಅಂದ್ರೆ ಮೊದಲು ನಿಮಗ ನಮಸ್ಕಾರ. ಡೊಳ್ಳಿನ ಪದ ಕೇಳಾಕ ಬಂದಿಲ್ರಿ, ಮಟನ್ ಕಡಿದು ನೋಡ ಇದು ಒಟ್ಟು ಚಿಂತ ಕಡೆ ಹಂಗಿಲ್ಲ ಬಸಲ್ಲ. ಇನ್ನೇನ ತಂದೆ ಬಳಗದವರು ಕೂಡ್ಯಾರಲ್ಲ, ನನ್ನ ತಂದೆ ಬಳಗಕ್ಕೆ ನಿಮ್ಮ ಮಗಳ ಪರವಾಗಿ 2 ಸಲ ನಮಸ್ಕಾರ. ಇನ್ನಲ್ಲಿ ಬಾಯಿ ಮಾಡೋರಿಗೆ 3 ಸಲ ನಮಸ್ಕಾರ. ಇನ್ನು ರೋಡ್ ಮೇಲೆ ಏನು ಕೂತಾರಲ್ಲ ಎಲ್ಲರಿಗೂ 10 ಸಲ ನಮಸ್ಕಾರ. ಇನ್ನು ಏನ ಅಲ್ಲಿ ಕಟ್ಟಿ ಮೇಲೆ ಕೂತಾರಲ್ಲ ನಮ್ಮ ಅಣ್ಣನ ಬಳಗದವ್ರಿಗೆ 21 ಸಲ ನಮಸ್ಕಾರ. ಇನ್ನೇನಿಲ್ಲ ಕುರ್ಚಿ ಮೇಲೆ ಕೂತ ಹಾಡಿಕೆ ಕೇಳತ್ತಾರಲ್ಲ ಅವ್ರಿಗೆ 21 ಸಲ ನಮಸ್ಕಾರ. ಇನ್ನು ಬಸವಣ್ಣ ನನ್ನ ಕಳಬಳ್ಳಿ ಅವ್ರು ಕೂಡ್ಯಾರು ನೋಡು, 8 ಮಂದಿ ಕೂಡ್ಯಾರು ನನ್ನ ತಾಯಿ ಬಳಗದವ್ರು. ಇಲ್ಲಿ ಒಂದ್ ಅಗದ ತಪ್ಪು ಮಾಡ್ರಿ ನೀವು. ಮತ್ತ ಏನಪ್ಪ ಇಲ್ಲಿ ಎಲ್ಲಾರಿಗೆ ನಮ್ ಕಾಕನ ಬಳಗ, ಅಣ್ಣನ ಬಳಗ ಎಲ್ಲಾರಿಗೆ ನಮಸ್ಕಾರ ಮಾಡ್ರಿ, ಒಬ್ಬರಿಗೆ ಬಿಟ್ರಿ ನೀವು. ಒಬ್ಬರಿಗೆ ಬಿಟ್ಟಿನ? ಹೌದಲ್ರಿಪ್ಪ. ಯಾರಿಗೂ ಸ್ಟೇಜ್ ಅಲ್ಲಿ ಇಟ್ಟು ಬಾಕಿ ಹಿಡ್ಕೊಂಡ್ ಕೂತಾರ ಅವ್ರಿಗೆ. ನೀನನ್ನ ಬಡಿಸಿ ಅವ್ರಿಗೆ ನೀವ್ ಮಾಡು. ನನ್ನ ಕಳಬಳ್ಳಿ ಅವ್ರು ಕೂಡ್ಯಾರಲ್ಲ ಬಸವಣ್ಣ, ಎಲ್ಲಾ ನನ್ನ ತಾಯಿ ಬಳಗದವ್ರಿಗೆ, ಕುತ್ತವ್ರಿಗೆ, ನಿತ್ತವ್ರಿಗೆ, ನಮ್ಮ ಕಡೆನೆ ಕಾಲ್ ಮಾಡಿ ಕುತ್ತವ್ರಿಗೆ, ಮನೆಯಾಗ ಮಕ್ಕೊಂಡವ್ರಿಗೆ, ಎಲ್ಲಾ ನನ್ನ ತಾಯಿ ಬಳಗಕ್ಕ ನಿಮ್ಮ ಮಗಳ ಪರವಾಗಿ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಇವತ್ತು ಹಬ್ಬ ನಮ್ಮದ ಐತಿ, ಹುರುಪಿಲಿ ಹಬ್ಬ ಮಾಡೋಣ. ಅವ್ರ ತಾಯಿ ಬಡಿರತ್ತೀರಿ ನೀವು. ಹೌದು ಅಕ್ಕವ್ರ, ಇದ್ರಾಗ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ. ಮಾತಾಡಂಗಾದ್ರೆ 2 ಮಾತು ಚಂದಂಗ್ ಮಾತಾಡ್ರಿ, ಸುಮ್ ಹಾಡಿರ್ತನ್ನ. ಇದ್ರಾಗ ನನ್ನ ತಂದೆ ಬಳಗಕ್ಕೆ ಭೇದ ಭಾವ ಮಾಡ್ಲಾತ್ತೀರಿ ನೀವು. ಇಲ್ಲಿ ಕೂತಂತ ನನ್ನ ತಂದೆ ಬಳಗಕ್ಕೆ 1 ಸರಿ ನಮಸ್ಕಾರ ಮಾಡ್ರಿ, ನಿತ್ತವ್ರಿಗೆ 2 ಸಲ ನಮಸ್ಕಾರ ಮಾಡ್ರಿ, ಈಗ 10, 20, 21 ಸಲ ನನ್ನ ತಂದೆ ಬಳಗಕ್ಕೆ ನಮಸ್ಕಾರ ಮಾಡ್ರಿ. ನಮ್ಗ್ ತ್ರಾಸ ಆಗ್ಬತ್ತನ್ರಿ. ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂದ್ರೆ ನೀವು? ಯಾಕೆ ಮುದ್ಕ ಹೂ ಅನ್ಬೇಕು? ನಾನು ಮಣ್ಣು ತಿನ್ನು ಕಂಪನಿ ಐತಿ. ಹೌದಲ್ವ? ಕಲ್ಲು ತಗೊಂಡಾಗಿತ್ತಾರ ಅವ್ರು. ಅವ್ರ ಕಲ್ಲು ಹೋಗ್ಯಾರ. ನನ್ನ ತಾಯಿ ಬಳಗಕ್ಕ ಮಣ್ಣು ತಿನ್ನು ಕಂಪನಿ ಅಂದ್ರೆ ನೀನ್ ಹಂಗ ಬಿಡಂಗಿಲ್ಲ. ಯಾಕ್ರಿಪ್ಪ? ನನ್ನ ತಾಯಿ ಬಳಗಕ್ಕ ಯಾಕೆ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ. ಯಾಕ? ಈ ಮುದಿಕಣ್ಣ ನನ್ನ ಹಡಿಬೇಕಾದ್ರೆ ಇವ್ರು ಮಣ್ಣ ತಿಂದ ಹಡದಾರ್ರಿ. ಹೌದಾ? ಕೇಳಿಲ್ಲ, ಸುಳ್ಳು ಹೇಳ್ರಿ. ಬಸವಣ್ಣ ಅವ್ರು ಮಣ್ಣ ತಿಂದ ಹಡದಾರಂತ ನಿನಗೆ ಹೆಂಗ ಗ್ಯಾರಂಟಿ? ಆ ಸರ್ಕಾರ ಏನು ಹುಟ್ಟದಾರ, ಶಾಣೆ ಆದ್ರ ನಿಮ್ಮಂತ 40,000 ರೂಪಾಯಿ ಪೇಮೆಂಟ್ ಕೊಟ್ಟು ಹುಡುಗರು ಸಾಲಿ ಹೆಂಗ್ ಮುದಿಕ ನೋಡಿವ್ರಿ. ನಿನ್ನ ಮಣ್ಣ ತಿಂದೆ ಹಡದಾರಂತ ನೀ ಹೆಂಗ್ ಹೇಳ್ತಿ? ನಮ್ ನೋಡ್ರಿ ಗುರ್ತಾಗಲ್ರಿ. ನೋಡು, ನೀ ಕಾರ ಹುಟ್ಟಿದೆ ಅಂತ ಹೇಳಿ ನಮ್ಮ ಅವ್ವರಿಗೆ ಬೈಯಾಕ ಹೋಗ್ಬೇಡ. ಇವತ್ತು ನನ್ನ ತಾಯಿ ಬಳಗಕ್ಕ ಯಾಕ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ, ನನ್ನ ತಂದೆ ಬಳಗದವರು ಇವತ್ತೊಂದು ಕಬಡ್ಡಿ ನಡಿಲಿ, ಕುಸ್ತಿ ನಡಿಲಿ, ಎಲ್ಲಾ ಕಡೆನೂ ರಾಜ್ಯಾರೋಷವಾಗಿ ಬಂದು ಕೂಡ್ತಾರೆ. ಆದ್ರೆ ಇವತ್ತು 2 ಮಕ್ಕಳ ಹಾಡಿಗೆ ಕೇಳಾಕ ನೀವೇನ ರಾತ್ರಿ ಟೈಮ್ ಇದ್ರು ಬಂದಿರಲ್ಲ, ಇವತ್ತು ನೀವೇ ಬಹಳ ಶ್ರೇಷ್ಠ ಇದೀರಿ. ಹೌದಿಲ್ಲ? ಒಂದು ಮಾತು ಹೇಳ್ತೀನಿ ನಿಮಗ. ನನ್ನ ತಾಯಿ ಬಳಗದವ್ರು ಇಷ್ಟೊಂದು ಎಲ್ಲಾರು ಕೂಡ್ಯಾರಿ. ಹೌದು. ಇವ್ರೆಲ್ಲಾರು ಎದಕ್ ಬಂದಾರತ್ತೀರಿ? ಬೇಕಲ್ ಮುಲ್ಕ ಬರೀ ಹೂನ ಅನ್ನಿ
ನನ್ನ ತಾಯಿ ಬಳಗದವ್ರು ಯಾಕೆ ಬಂದಾರ? ಯಾಕೆ ಬಂದಾರಿವ? ಇಷ್ಟೆಲ್ಲ ನಮ್ಮ ಅಣ್ಣಗಳು ನಮ್ಮ ಅಪ್ಪಗಳು ಬಂದಾರ. ಬಂದಾರಲ್ರಿ? ಅಲ್ಲಿ ನಮ್ಮ ಅಣ್ಣಗಳು ಬಂದಾರ. ಅವ್ರ ಕಣ್ಣ ಕಡೆಯಕ್ ಬಂದಾರ. ಅವರೆಲ್ಲ ಯಾಕೆ ಬಂದಾರ? ಇವ್ರು ಹಾಡಿಕೆ ಕೇಳಕ್ ಬಂದಾರ. ಇವ್ರು ಹಂಗ ನಮ್ಮ ಅವ್ವಗಳು ಎಲ್ಲ ಹಾಡಿಕೆ ಕೇಳಕ್ ಬಂದಾರ. ಮುದಕ್ಕೆ ಅಕ್ಕನ ತಲಿ ಔಟ್ ಆಗ್ಯಾರ. ಯಾಕೋ ಅವ್ವನ ಬಳಗದವ್ರು ಹಾಡಿಕೆ ಕೇಳಕ್ ಬಂದಾರ ನೀವು ತಿಳ್ಕೊಂಡರಿ ಹಂಗ. ಮತ್ತೆ ಯಾಕೆ ಬಂದಾರ? ಅವ್ವಗಳು ಎದಕ್ ಬಂದಾರ ನಿಮ್ಗೆ ಕೂನ ಆಗ್ಲಿಲ್ಲ? ಯಾಕೋ ಈ ರಾತ್ರಿ ಟೈಮ್ದಾಗ ಯಾವ ಧಾರಾವಾಹಿ ಹತ್ತಾಲತ್ ಬಂದಾರ ಅವರು. ನಿಮ್ಗ ಮತ್ತೆ ಮುಂದೆ ಹೇಳ್ತೀನಿ ಅವ್ರು ಯಾಕೆ ಬಂದಾರ ಯಾಕೆಲ್ಲ ಮುಂದೆ ಹೇಳುದದ. ಅದಕ್ಕ ದೈವಕ್ಕೆ ಒಂದು ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ, ಸ್ವಲ್ಪ ಆ ರೋಡ್ ದಂಡಿಗೆ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಗದ್ಲ ನಡೀತಾವ. ದಯವಿಟ್ಟು ಯಾರು ನೀವು ಗದ್ಲ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಸಂಪ ಕೂತ ಹಾಡಿಕೆ ಕೇಳ್ತೀರನು ಅಂತ ಮಾತಿಟ್ಟುಕೊಂಡು ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬೇಸರಗುವಂತ ಮಾತಿಲ್ಲ. ಇದೊಂದು ಸಂದ ಮುಗಿಸಿ ನಮ್ಮ ಅಕ್ಕವ್ರಿಗೆ ಪಾಳೆ ಹೋಗ್ತದ. ಮುಂದೆ ಯಾವ ರೀತಿ ದೈವ ದಾರಿ ತೋರಿಸ್ತಾರಲ್ಲ ಆ ರೀತಿ ನೋಡಾಕ ಬರ್ತದ. ನನ್ನಪ್ಪ ಲಿಂಗ ಬೀರನ ದೇವರ ಗುರುವಾಗಿ ಕಾಡ್ತಾರ. ಯಾರಿಗೆ? ಗುರುವಾಗಿ ಕಾಡ್ತಾರೆ. ಯಾರಿಗೆ? ಗುರುವಾಗಿ ಕಾಡನ ಬಾಳಿಕರ ಹಲೋ ಗಪ್ಪಿರುಣ್ರಿ. Alman.